ನಮಸ್ಕಾರ ಸ್ನೇಹಿತರೆ. ಚಿಂಚೋಳಿ ತಾಲೂಕಿನ ಚೆಟ್ಟಿನಾಡು ಸಿಮೆಂಟ್ ಕಂಪನಿ ಒಡೆದು ಹಾಕುವ ಕುರಿತು ಭಾಗ ಎರಡನೇದು. ಅದು ಕಾರಣಾಂತರದಿಂದ ಮೊದಲನೇ ಭಾಗ ಏನು ವಿಡಿಯೋ ಮಾಡುವಾಗ ಸ್ವಲ್ಪ ಕಟ್ಟಾಯಿತು. ಏನಪ್ಪ ಅಂದರೆ, ಯಾವುದೇ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಯಂತ್ರೋಪಕರಣ ಸ್ಥಾಪನೆ ಪರವಾನಗಿ ಬೇಕು. ಸೆಕ್ಷನ್ 64 ಮತ್ತು 66 ಪ್ರಕಾರ. ಮತ್ತು ಕಟ್ಟಡ ಕಟ್ಟಬೇಕಾದ್ರೆ ಅದು ಲಿಖಿತ ಅರ್ಜಿ ಸಲ್ಲಿಸಬೇಕು ಕಂಪನಿ. ಮತ್ತು ಅದರದ್ದು ಮೂಲ ಬಂಡವಾಳ ಏನಿರ್ತದೆ ಅದರದ್ದು 3% ಅಂದರೆ 1000 ಕೋಟಿ ಇದ್ದರೆ 30 ಕೋಟಿ ಆಗ್ತದೆ. 30 ಕೋಟಿ ಗ್ರಾಮ ಪಂಚಾಯತಿಗೆ ಸಂದಾಯ ಮಾಡಬೇಕು. ಮತ್ತು 1% ಅಂದರೆ 10 ಕೋಟಿ ಕಾರ್ಮಿಕ ಕಲ್ಯಾಣ ನಿಧಿಗೆ ಸಂದಾಯ ಮಾಡಬೇಕು. ಅದು ಪಂಚಾಯತಿದವರೇ ವಸೂಲಿ ಮಾಡಬೇಕು. ವಸೂಲಿ ಮಾಡಿ ಅದು ಕೋಡ್ ಬೇರೆ ಇರುತ್ತದೆ. ಅದು ಬನ್ನೇರಘಟ್ಟ, ಅದು ಕಾರ್ಮಿಕರ ಕಲ್ಯಾಣ ನಿಧಿ ಸಂದಾಯ ಮಾಡಬೇಕು. ಅದು ಒಂದು ವೇಳೆ ಇಲ್ಲಿಗೆಲ್ಲ ಕಟ್ಟಿದ ಕಂಪ್ನಿ ಯಾವುದಾದ್ರೂ ಒಂದು ಕಟ್ಟಡ ಯಂತ್ರೋಪಕರಣ ಸ್ಥಾಪನೆ ಮಾಡಿದರೆ ಇಲ್ಲೀಗಲಾಗಿ, ಕಾನೂನು ಬಾಹಿರವಾಗಿ ಮತ್ತು ಯಾವುದೇ ಪರವಾನಗಿ ಇಲ್ಲದೆ ಕಟ್ಟಡ ಕಟ್ಟಿದರೆ ಏನು ಮೂಲ ಬಂಡವಾಳ ಇರುತ್ತದೆ ಅದು 3 ಪಟ್ಟು ದಂಡ. ಅಂದರೆ 1000 ಕೋಟಿ ಇದ್ದರೆ 3000 ಕೋಟಿ ಆಗುತ್ತದೆ. ಮತ್ತು 3000 ಕೋಟಿ ಪ್ರಾಜೆಕ್ಟ್ ಇದ್ದರೆ 9000, ಮತ್ತು ಅದು ಚಿಲ್ಲರೆ ಆ ಲೈಸೆನ್ಸು ಈ ಲೈಸೆನ್ಸು ಅದು ಅಂತ ತಿಳ್ಕೊಂಡು ಮತ್ತು 10,000 ಕೋಟಿ ಆಗ್ತದೆ. ಹೀಗಾಗಿ ಚೆಟ್ಟಿನಾಡು ಕಂಪ್ನಿದು ಏನಾದ ಫಸ್ಟು ಏನು ಪ್ಲಾಂಟ್ ನಿರ್ಮಾಣ ಆಗಿದೆ ಅದು ಸುಮಾರು 600ರಿಂದ 700 ಕೋಟಿ ಪ್ರಾಜೆಕ್ಟ್ ಇದೆ. ಅದು ನಿಯರ್ ಅಬೌಟ್ 1000 ಕೋಟಿ ಇದೆ. 1000 ಕೋಟಿ ಅಂದರೆ 30 ಕೋಟಿ ಪರವಾನಗಿ ತುಂಬಬೇಕಾಗಿತ್ತು. ಅದು ಮಿರಣ ಪಂಚಾಯತಿಗೆ ಮತ್ತು ಅಣವರ ಪಂಚಾಯತಿಗೆ ಅದು ಯಾವುದೂ ಸಂದಾಯ ಮಾಡದಿರೋದಿಲ್ಲ. ಇಲ್ಲಿವರೆಗೆ 2011-12ರಿಂದ ಕಂಪ್ನಿ ಅದು ಏನು ಚಿಂಚೋಳಿಯಲ್ಲಿ 2009ರಿಂದ ಏನು ಪ್ರಾರಂಭ ಮಾಡಿದೆ ಅಂದರೆ ಭೂಮಿ ಖರೀದಿ ಪ್ರೋಗ್ರೆಸ್ ಏನು ಮಾಡಿದೆ ಅದು ಅಲ್ಲಿಂದ. ಆನಂತರ ಏನು ಕಟ್ಟಡ ನಿರ್ಮಾಣ ಮಾಡಿದೆ, ಬೃಹತ್ ಯಂತ್ರೋಪಕರಣ ಸ್ಥಾಪನೆ ಪರವಾನಗಿ ನಿರ್ಮಾಣ ಮಾಡಿದೆ. ಅಲ್ಲಿಂದ ಇಲ್ಲಿವರೆಗೆ ಅಂದರೆ ನಾನು 2011-12ರಲ್ಲಿ ಅರ್ಜಿ ಸಲ್ಲಿಸಿದೆ ಗ್ರಾಮ ಪಂಚಾಯತಿಗೆ. ಮತ್ತು 2015 ಮತ್ತು 17ರಲ್ಲಿ ಮತ್ತು 20ರಲ್ಲಿ ಮತ್ತು 20ರಲ್ಲಿ ಸಲ್ಲಿಸಿದೆ. ಮತ್ತು ಇವಾಗ ರೀಸೆಂಟಾಗಿ ಹೋದ ತಿಂಗಳು ಸಲ್ಲಿಸಿದೆ ನಾನು. ಅದು 2022ರಲ್ಲಿ ಸಲ್ಲಿಸಿದ ಅರ್ಜಿಗಳು ಕುರಿತು ಕಾರಣಾಂತರದಿಂದ ಅದು ಅಪ್ಪೀಲಿದು ಕಮಿಷನರ್ ಹತ್ರ ಇದೆ ಮಾಹಿತಿ ಹಾಕೋ ಆಯುಕ್ತರ ಹತ್ರ, ಐವನ್-ಶಾಹಿ ಹತ್ರ. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಒಂದು ನೋಟಿಸ್ ಬಂದಿರಲಿಲ್ಲ, ಯಾವುದೇ ಒಂದು ಹಿಯರಿಂಗ್ ಆಗಿರಲಿಲ್ಲ. 2022ರಿಂದ 4 ವರ್ಷದಿಂದ ಅಲ್ಲೇ ಇವೆಲ್ಲ ಫೈಲ್ಗಳು ಕೊಳಿತಾ ಬಿದ್ದೆವು. ರೀಸೆಂಟಾಗಿ ಬಂದಂಥ ಆಯುಕ್ತರು ಅದೊಂದು ನೋಟಿಸ್ ಕೊಟ್ಟು ಕರೆಸಿದರು ಲಾಸ್ಟ್ ಮಂತ್ 16ನೇ ತಾರೀಕು 26ನೇ ತಾರೀಕು 26/3/26ರಂದು ಕರೆದರ ಹಿಯರಿಂಗ್ ನಡೆಸಿದರು. ಅಲ್ಲಿ ಪಂಚಾಯತಿ PDOಗಳು ಬಂದಿದ್ದರು. ಇದು ಮೊದಲು ಕೊಟ್ಟಿದ್ದೇ ಕರೆಕ್ಟ್ ಆದ, ಇವಾಗ ಏನೂ ಇಲ್ಲ ಮತ್ತು ಯಾವುದೂ ಪ್ರೋಗ್ರೆಸ್ ಆಗಿಲ್ಲ ಅಂತ ಹೇಳಿರ್ತಾರೆ. ಮತ್ತು ಕೊಟ್ಟಂಥ ಮಾಹಿತಿ ಮತ್ತೊಮ್ಮೆ ಕೊಡಬೇಕು ಮತ್ತು ದೃಢೀಕರಿಸಿ ಕೊಡಬೇಕಂತ ಕಮಿಷನರ್ ಅವರು ಹೇಳಿರ್ತಾರೆ. ಆದರೆ ಇನ್ನೂವರೆಗೂ ಮೀರಣ ಪಂಚಾಯತ್ PDO, ಅಣವರ ಪಂಚಾಯತ್ PDO ಇನ್ನೂವರೆಗೂ ಯಾವುದೇ ದಾಖಲೆಗಳು ಕೊಟ್ಟಿಲ್ಲ. ಮತ್ತು ರೀಸೆಂಟಾಗಿ ಲಾಸ್ಟ್ ಮಂತ್ 16/3/2026ರಂದು ಮತ್ತು ನಾನು ಅರ್ಜಿ ಸಲ್ಲಿಸಿದ್ದೀನಿ ನಾನು. ಇವಾಗ ನಾಳೆ ಆದರೆ ಅದು ಮುಗಿತದೆ 30 ದಿನ. ಇನ್ನವರೆಗೆ ಅದ್ರ ಬಗ್ಗೆ ಯಾವುದೂ ಉತ್ತರ ಕೊಟ್ಟಿಲ್ಲ. ಅದ್ರ ಬಗ್ಗೆ ನೆಕ್ಸ್ಟ್ ಮತ್ತೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅಂದರೆ ಇದು ಎಲ್ಲ ಇವಾಗ 22ರಲ್ಲಿ ಕೊಟ್ಟಂಥ ಕೆಲವು ಅಪೂರ್ಣ ಮಾಹಿತಿ ಕೊಟ್ಟಿರ್ತಾರೆ. ಅದು 22ರಲ್ಲಿ ಕೊಟ್ಟಿದ್ದು 2012-13ರಲ್ಲಿ ಕೊಟ್ಟಂಥ ಮಾಹಿತಿನೇ ಆಗಿದೆ. ಕೇವಲ 2-3 ಬಾರಿ ಟ್ಯಾಕ್ಸ್ ವಸೂಲಿ ಮಾಡಿದ್ದಾರೆ 5 ಲಕ್ಷ ಅಂತ ತಿಳ್ಕೊಂಡು, 5,61,000 ಅಂತ. ಮತ್ತು ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಸಭೆ ನಡವಳಿ ಬರೆದಿರೋದಿಲ್ಲ. NOC ಮಾತ್ರ ಅದು ಒಂದು
ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅದು NOC ಕೂಡ ಫೀಸು ವಸೂಲಿ ಮಾಡಿರುವುದಿಲ್ಲ. ಮತ್ತು ಮಿರಣಿ ಪಂಚಾಯತಿ ನಾನು ಯಾವಾಗ 2011-12ರಲ್ಲಿ ನಾನು ಅರ್ಜಿ ಸಲ್ಲಿಸಿನ RTIನಲ್ಲಿ. ನಾನು RTIಯಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಕಟ್ಟಡ ಪರವಾನಗಿ ನೋಟಿಸ್ ಕಳಿಸಿರ್ತಾರೆ, ಪ್ರೋಗ್ರೆಸ್ ಮಾಡಿರ್ತಾರೆ ಅವರು. ಆದರೆ ಅದು ಯಾವುದೂ ವ್ಯಾಲಿಡ್ ಅಲ್ಲ ಮತ್ತು ಇನ್ನವರಿಗೆ ಕಟ್ಟಡ ಪರವಾನಗಿ ಕೊಟ್ಟಿರುವುದಿಲ್ಲ ಮತ್ತು ಕಂಪ್ನಿಯಿಂದ ಫೀಸು ವಸೂಲಿ ಮಾಡಿರುವುದಿಲ್ಲ. ಹೀಗಾಗಿ ಕಂಪ್ನಿ ಒಂದು ವೇಳೆ ಪರವಾನಗಿ ತೊಗೊಳ್ಳಾರದೆ ಕಟ್ಟಡ ನಿರ್ಮಾಣ ಮಾಡಿದರೆ ಅದು ಒಡೆದು ಹಾಕ್ಬೋದು ಮತ್ತು ಅದಕ್ಕೆ 3 ಪಟ್ಟು ದಂಡ ಅಂತ ವಸೂಲಿ ಮಾಡ್ಬೋದು ಕಂಪ್ನಿಯಿಂದ. ಅಥವಾ ಏನು ಜಿಲ್ಲಾಧಿಕಾರಿಗಳು NA ಮಾಡಿರ್ತಾರೆ, ಏನು ಕೃಷಿ ಭೂಮಿಯನ್ನು ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತಿಸುವಾಗ ಏನು ಷರತ್ತುಗಳು ವಿಧಿಸಿರ್ತಾರೆ, ಆ ಷರತ್ತುಗಳು ಉಲ್ಲಂಘನೆ ಮಾಡಿದ್ದಾರೆ. ಅಂದರೆ NAಕ್ಕಿಂತ ಮುಂಚೆ ಕಟ್ಟಡ ಕಟ್ಟಿದ್ದಾರೆ, ಅದರಲ್ಲಿ ಹೇಳಿದ್ದಾರೆ. ಇದರಲ್ಲಿ NA ಷರತ್ತುಗಳಲ್ಲಿ ಕಟ್ಟಡ ಪರವಾನಗಿ ಕಟ್ಟಬೇಕಾದ್ರೆ ಲೋಕಲ್ ಅಥಾರಿಟಿ ಅಂದರೆ ಪಂಚಾಯಿತಿಯಿಂದ ಪರವಾನಗಿ ಪಡಿಬೇಕು ಅಂತ ಹೇಳಿರ್ತಾರೆ. ಅಂದರೆ ಪರವಾನಗಿ ಪಡೆಯೋದಿರೋದಿಲ್ಲ. ಮತ್ತು ಕೃಷಿ ಭೂಮಿಯನ್ನು ಕೃಷಿಯೇತರ ಜಮೀನಾಗಿ ಪರಿವರ್ತಿಸುವಾಗ ಕರ್ನಾಟಕ ಭೂಕಂದಾಯ ಕಾಯ್ದೆ 1964 ಸೆಕ್ಷನ್ 95 ಪ್ರಕಾರ ಅವರು ಕಡ್ಡಾಯವಾಗಿ NA ಆಗಿ ಪರಿವರ್ತಿಸಬೇಕು. NA ಆಗಿ ಪರಿವರ್ತಿಸೋಕ್ಕಿಂತ ಮುಂಚೆನೇ ಎಲ್ಲ ಕಟ್ಟಡಗಳು ಕಟ್ಟಿದ್ದಾರೆ, ಬೃಹತ್ ಯಂತ್ರೋಪಕರಣ ಸ್ಥಾಪನೆ ಮಾಡಿದ್ದಾರೆ. ಹೀಗಾಗಿ ಸೆಕ್ಷನ್ 96 ಪ್ರಕಾರ ಕಂಪ್ನಿಯನ್ನು ಒಡೆದು ಹಾಕಬೇಕು. ಅದರಲ್ಲಿ ಕೂಡ ಪ್ರಾವಿಷನ್ ಇದೆ ಕಂಪ್ನಿ ಒಡೆದು ಹಾಕೋದಂತ. ಯಾವ ಆಧಾರ ಮೇಲೆ ಅಂದಿನ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾಧಿಕಾರಿ ಸಿಬ್ಬಂದಿಯವರು ಮುಂದಾಲೋಚನೆ ಇಲ್ಲದೆ ಸ್ಥಳ ಪರೀಕ್ಷಣೆ ಮಾಡದೆ NA ಆಗೋಕ್ಕಿಂತ ಮುಂಚೆನೇ ಬೃಹತ್ ಕಟ್ಟಡಗಳ ನಿರ್ಮಾಣ ಮತ್ತು ಬೃಹತ್ ಯಂತ್ರೋಪಕರಣ ಸ್ಥಾಪನೆ ನಿರ್ಮಾಣ ಮಾಡಿದೆ. ಇವರು ಎಲ್ಲಿ ಹೋಗಿ ಪಂಚನಾಮ ಮಾಡಿದ್ದಾರೆ? ಮೇಲ್ನೋಟಕ್ಕೆ ಏನು ಕಂಡು ಬರ್ತಪ್ಪ ಅಂದರೆ ಸ್ನೇಹಿತರೆ, ಈ ಪೂರ್ತಿ ಕಂಪ್ನಿ ಇಲ್ಲೀಗಲ್ ಆಗಿದೆ, ಯಾವುದೂ ಪರವಾನಗಿ ಪಡೆದಿರೋದಿಲ್ಲ.